ಮಾತು ಯಾವಾಗ ಸತ್ಯವೃತ ರಾಜ ಇದ್ದಾಗ ಅವಾಗಿಂದು ಇವತ್ತಿಗೆ ಹೇಳಿದ್ರು ಮಹಾತ್ಮರ ದಯವಿಲ್ಲದ ಧರ್ಮ ಯಾವುದಯ್ಯ. ಅವಾಗ ಮೀನವನ್ನ ತೆಗೆದು ಹೊರಗೆ ಒಗಿಯುವಾಗ ವಿಚಾರ ಮಾಡಿದ, ಒಗಿಬಾರ್ದಲ್ಲಪ್ಪ ಇದನ್ನ, ಯಾಕಂದ್ರೆ ಮೀನು ಮಾತಾಡೈತಿ ಏನಂತ, ನಾನು ಹೊರಗೆ ಒಗಿಬೇಡ. ಏನಾಕತಿ ಅಂದ್ರೆ ಬೇರೆ ದೊಡ್ಡ ದೊಡ್ಡ ಮೀನುಗಳು ತಿಂತಾವು, ತಿಮಿಂಗಲದಂತಾವು ದೊಡ್ಡ ಇರ್ತಾವ, ಎಲ್ಲವೂ ತಿಂದು ನಾವು ನುಂಗ್ತಾವ, ಆದ್ದರಿಂದ ಹೊರಗೆ ಒಗಿಬೇಡ್ರಿ. ಆಯ್ತು ಅಂತ ತಿಳಿದುಕೊಂಡ ರಾಜ ಆ ಚರಿಗೆಯೊಳಗಿರ್ತಕ್ಕಂಥ ತಂಬಿಗೆಯೊಳಗಿರುವಂತಹ ಮೀನನ್ನು ತಗೊಂಡು ಬಂದು ಮನೆಯೊಳಗೆ ಪೂಜೆ ಮಾಡ್ತಾ ಇದ್ದ. ಆ ಚರಿಗೆಯಲ್ಲಿ ತುಂಬಿ ಇಟ್ಟಿರ್ತಕ್ಕಂಥ ಮೀನ ಅಲ್ಲೇ ಇರ್ತಕ್ಕಂಥ ವಿಚಾರ ಮಾಡಿದ್ದ. ಬೆಳಿಗ್ಗೆ ಎದ್ದು ಪೂಜಾಕ್ ಹೊಂಟ, ಚರಿಗೆಯನ್ನು ನೋಡ್ತಾ ಅಂದ್ರಿ, ಚರಿಗಿ ತುಂಬಾ ಆಗಿಬಿಟ್ಟು, ಸಣ್ಣ ಮೀನ ಚರಿಗಿ ತುಂಬಾ ಆಗೈತಿ, ಕುಡಿಯಾಕ ನೀರು ಸಿಗದಂಗ ಆಗೈತಿ, ಚರಿಗಿ ಪಿಟಿ 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 ಅಲ್ಲ ಚರಿಗಿ. ಅವಾಗ ಇದು ಏನ್ ಮಾಡ್ಬೇಕು ಅಂತ ತಿಳಿದುಕೊಂಡ, ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ತಗೊಂಡು ಹೋಗಿ ಮೀನಾನ ಹಂಡೆದಾಗ ಹಾಕ್ಬೇಕಂತ ವಿಚಾರ ಮಾಡಿದ. ಕರೆದ ಮನೆಯನ್ನವ್ರನ್ನ ಕಳೆದಿದ್ದನ್ನ, ಈ ಮೀನ ಒಗಿಬಾರ್ದಪ್ಪ, ಇದನ್ನ ಹಂಡೆದಾಗ ಹಾಕಿಟ್ಟು ಬಿಡ್ರಿ ಅಂತಂದ. ಹೋಗಿ ಬಳಿಗೆ ಹೋಗಿ ಸ್ನಾನವನ್ನು ಮಾಡಿ ಪೂಜೆಯನ್ನ ಮಾಡಿ ಅವತ್ತೊಂದು ದಿನ ಕಳೆದ. ಹಂಡೆದಾಗ ಮುಂಜಾನೆ ಗೆದ್ದ ಪೂಜೆ ಮಾಡಕ್ ಹೋದ. ಹಂಡೆ ಚರಿಗೆ ಹೆಂಗೆ ತುಂಬಿತ್ತಲ್ಲ ಅವೆಲ್ಲ ಮೀನ ತುಂಬಿತ್ತು. ಮತ್ತ ಹಂಡೆ ಪಟ 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 ಅನ್ನುವಂಗ ಪಿಟಿ ಪಿಟಿ ಅನ್ನುವಂಗ ಬಹಳ ದಪ್ಪಾಗಿ ಹಂಡೆ ಒಡಿಯುವಂಗಿತ್ತು ನೋಡ್ರಿ ಅಷ್ಟು. ಅವಾಗ ಅದನ್ನ ನೋಡಿದ, ಏನು ತಿಳಿಲಿಲ್ಲ ಪಾಪ. ಆದರೂ ಕೂಡ ಮತ್ತೆ ಏನ್ ಮಾಡಿದ ಅಂದ್ರೆ ಇದು ಏನಾದದ್ದು ಆಗೇ ಬಿಡ್ಲಿ ಅನ್ನುವಂತ ವಿಚಾರ ತಿಳ್ಕೊಂಡು ಮತ್ತೆ ಹೋದ, ಪೂಜೆ ಮಾಡಿದ. ಚಿಂತೆ ಬಿಡ್ಲಿಲ್ಲ ಅವಾಗ, ಊಟ ಮಾಡೋದು ಉಪವಾಸ ಇರೋದು ಇವನ್ನೆಲ್ಲ ವಿಚಾರ ಏನ್ ಮಾಡಿಬಿಟ್ಟ ಅಂದ್ರೆ ಊಟ ಸೇಕ್ ಶಿವಿ ಹತ್ತಂಗಾಗಿ ಉಪವಾಸ ಉಳ್ದ ರಾಜ. ಸತ್ಯವಂತ ರಾಜ ಉಪವಾಸ ಉಳಿದ. ಭಗವಂತನ ಏನು ಚಿಂತೆಯನ್ನ ಹಾಕಿದೆ ನೋಡ್ರಿ. ಚಿಂತೆ ಅಂದ್ರೆ ಬಾಯಿ ಇರ್ತಾವ, ಸಂಸಾರದ ಚಿಂತೆ ಇರ್ತಾವ, ಮಣಿತನದ ಚಿಂತೆ ಇರ್ತಾವ. ಇವ ಮೀನ ಹೋಗಿ ಎಲ್ಲಿ ಬಿಡ್ಬೇಕನ್ನೋ ಚಿಂತೆ ಹತ್ತಿ ಭಗವಂತನ ಮೇಲೆ ಯಾರು ಚಿಂತೆ ಇಟ್ಟಿರ್ತಾರಲ್ಲ ಅವರಿಗೆ ಪರಮಾತ್ಮ ಒಲಿದಂದ್ರೆ ಏನ್ರಿ ಮೋಕ್ಷವನ್ನು ಕೊಡ್ತಾನ. ಅವಾಗ ಹಂಡೆ ವಿಚಾರ ಮಾಡಿದ, ಎಲ್ಲರೂ ಕೂಡ ಹೊರಗೆ ಹೋಗಿನ ಅಂತ ಹೇಳಿ ಎಳ್ಕೊಂಡು ಹೋದ್ರ ಹಂಡೆನ. ಆಯ್ತು ಏನ್ ಮಾಡೋದು, ಒಗಿಬೇಡ ಅಂದಾರ. ಮತ್ತು ಸಮುದ್ರಕ್ಕೆ ಹೋಗಿಬಿಟ್ರೆ, ಬಳ್ಳಿ ಒಳಗೆ ಬಿಟ್ರೆ ಎಲ್ಲ ತಿಂದು ನುಂಗ್ತಾವ ಅಂತ ತಿಳಿದುಕೊಂಡ
ಬ್ಯಾಡ್ರಿ ರಾಜ್ರ ಇದನ್ನ ದೊಡ್ಡ ಕೊಪ್ಪರಿಗೆ ಐತಲ್ಲ ಅದ್ರೊಳಗೆ ಹಾಕಿಬಿಡೋಣ ಅಂತೇಳಿ ಹೊರಗೆ ದೊಡ್ಡ ಅಂಗಳಿತ್ತು ಅದ್ರಾಗ ಕೊಪ್ಪರಿಗೆ ಹಾಕಿ ಮತ್ತೆ ನೀರು ಹಾಕಿಟ್ರು ಮೀನು ಓಡಾಡಕೈತ್ರಿ ಮತ್ತೆ ಯಥಾ ಪ್ರಕಾರ ಹೋಗಿ ಹೊಳಿಗೆ ಜಳಕ ಮಾಡಿ ಹೊಳ್ಳಿ ಬಂದು ಮತ್ತೆ ಪೂಜಾ ಮಾಡಿ ಬೆಳಿಗ್ಗೆ ಮೀನು ಚಿತ್ತೈತ್ರಿ ಹೆಂಗಾಗಿರ್ತೈತಿ ಏನೋ ಬೆಳೆ ಕನಸು ಬೀಳಾಕೈತಿ ಮೀನದ್ದು ಸಣ್ಣ ಮೀನಾಗಿ ಅಡ್ಡಾಡೋದು ದೊಡ್ಡ ಮೀನಾಗಿ ಅಡ್ಡಾಡೋದು ನಮ್ಗೆ ಬೀಳ್ತಾವ ಕನಸು ನೋಡಿಲ್ಲ ಎರಡು ಮಂದಿ ಪಲ್ಲಾಗಿ ಮೇಲೆ ತೆಳಗಿದ್ದಾರೆ ಚೆಂಡು ಹಿಡಿಯಾಕ ಹೋಗಿ ಬಾಲ್ ಹಿಡಿಯಾಕ ಹೋಗಿ ಕ್ರಿಕೆಟ್ ಆಡಕ್ಕೆ ಹೋಗಿ ಹುಡುಗರನ್ನ ಬಿಡ್ಯಾಕ ಹೋಗಿ ಬಹಳ ಮಂದಿ ಬಿದ್ದಾರೆ ತೆಳಗ ಒಬ್ರು ಹಜಾರು ಕನಸು ಬಿದ್ದಿತ್ತು ಹೆಂಗ ಎಲ್ಲ ಹಿಟ್ಟಿನ ಬುಟ್ಟಿಯನ್ನು ತಂದು ಉರಾನ್ ಹಿಟ್ಟೆಲ್ಲ ತಂದ ಏನು ಭಾಳ ಆಗ್ತದೆ ಹಿಟ್ಟು ಏನು ಮಾಡ್ಬೇಕು ಏನು ಬೇಡ ಅಂದವ್ರು ಭಾಳ ಅಂದ್ರೆ ಒಂದು ಗಡಿ ಹಿಟ್ಟಾತ ಅವಾಗ ಹಿಟ್ಟು ತಗೊಂಡು ಏನು ಮಾಡಬೇಕು ಅಂದ್ರೆ ಈ ಹಿಟ್ಟು ತಗೊಂಡು ಮಾರಿದ್ರೆ ರೊಕ್ಕ ಬರ್ತಾವು ರೊಕ್ಕ ಬಂದ್ರೆ ಏನು ಮಾಡಬೇಕು ಕೋಳಿ ತಗೋಬೇಕು ಕೋಳಿ ತಗೊಂಡ್ರೆ ಏನಕ್ಕವ ಭಾಳ ಮರಿ ಅಕ್ಕವ ಮಾರಾಕ್ ಬರ್ತೈತಿ ಆ ಕಡೆಯಿಂದ ಏನು ಮಾಡಬೇಕು ಮತ್ತು ದನ ಕರ ಎಮ್ಮಿ ತಗೋಬೇಕು ಇವೆಲ್ಲ ಯಾರು ಉಣ್ಣವ್ರಪ್ಪ ಅಂದ್ರೆ ಹೆಂಡತಿ ಮಾಡ್ಕೋಬೇಕು ಹೆಂಡತಿ ಚಲೋ ಹೆಂಡತಿ ಮಾಡ್ಕೊಂಡ್ರೆ ಬಹಳ ಖುಷಿ ಆಗ್ತದ ಬಂಗಾರ ಅಂತ ಹೆಂಡತಿ ಚಂದ ಹಿತವಾಗಿ ಮಾತಾಡಬೇಕು ಕನಸು ಬಿತ್ತು ಮಾತಾಡಕತ್ತಿದ್ದ ಆ ಹೆಣ್ಣು ಮಗಳು ಮದುವೆಯಾಗಿ ಎಲ್ಲ ಖುಷಿ ಆಯ್ತು ಆಮೇಲೆ ಒಂದು ಮಗನ ಹಡದ್ಬಿಟ್ಲು ಕನಸಿನಾಗ ಗಂಡು ಮಗು ಬಹಳ ಶುದ್ಧವಾಗಿರ್ತಕ್ಕಂಥ ಮಗು ಓಡಾಡಕತ್ತಿ ಓಡಾಡಿ ಏನ್ ಮಾಡಿತ್ತು ಅಂದ್ರೆ ದನದ ಕಾಲ ಹೊಂಟು ಬಿಡ್ತಿ ಟೈಮ್ ಬಾಳಿಲ್ಲ ಓಡಿ ಎಳ್ಕೊಳಕ್ ಹೋದ್ಲು ಹುಡುಗನ್ ತಗೋಬೇಕಂತ ಹೇಳ್ಬೋದು ದೌಡ್ ಲೇಟ್ ಆಯ್ತು ಅವಾಗ ಅಂದ ಏನು ಎಷ್ಟೊತ್ತಾಗ್ತಿಂದ ಒದರಾಕೈತಿ ಹುಡುಗನ್ ತಗೋ ಅಂತ ಒಳ್ಳೆ ಒದರಾಗ್ತೇನೆ ಬರಲಿಲ್ಲ ಅಂದಾನ ಜಾಡಿ ಸುವದ್ದ ಮಕ್ಕೊಂಡಿದ್ದ ಒಂದು ಸಣ್ಣ ಕೋಲಿತ್ತು ಹಿಟ್ಟಿನ ಗಡಿಗೆ ಒಡೆದ ಮೂತಿ ಮ್ಯಾಲ ಬಿತ್ರಿ ಅವಾಗ ಅಂದ ಅಜ್ಜ ಏನಪ್ಪ ಇದು ಅಂದ ಇದು ಸಂಸಾರ ಕನಸಿನಾಗ ಅಂತ ಹಿಟ್ಟೆಲ್ಲ ಬಂದು ಬಿತ್ತು ಒಂದು ರೊಟ್ಟಿ ಮಾಡ್ಕೊಂಡು ತಿನ್ನೋದು ಹೋಗಿದನ್ ಮಾರಾಕ್ ಹೋಗಿ ಕೋಳಿ ಬಂದು ಕೊಟ್ಟಿ ಬಂದು ಎಲ್ಲ ಬಂದ ಹಿಟ್ಟು ನಾನು ತೆಲಿ ಮ್ಯಾಲ ಬಿತ್ತಲ್ಪ ದೇವ ಅಂತೇಳಿ ಹಿಟ್ಟೆಲ್ಲ ಬಿತ್ತಿಂದೆ ಅವಾಗಂದ ಪರಮಾತ್ಮ ಸಂಸಾರ ಹಿಟ್ಟು ಭಾಳ ಅನಾಹುತ ಐತಪ್ಪ ಏನಂತಂದ ಅದಕ್ಕೆ ಸಂಸಾರ ದುಃಖ ಮೂಲ ಬಹು ಚೌಕಡೆ ದುಃಖ ಮೂಲ